ಇಲ್ಲಿ ನೋಡಿ, ಕಲ್ಯಾಣಿಗೋಸ್ಕರ ಒಂದು ಚೈನು ತಗೊಂಡೆ. ಅದೂ ಕೂಡ ಅವಳು ಕೇಳಿದ್ಲು ಅಂತಲ್ಲ, ನನಗೆ ಕೊಡಬೇಕು ಅನ್ನಿಸ್ತು, ಕೊಡ್ತಿದ್ದೀನಷ್ಟೇ. ಅಜ್ಜಿ, ಇದು ನಿಮಗೋಸ್ಕರ. ತಾತ, ಇದು ನಿಮಗೆ. ಅಮ್ಮ, ಇದು ನಿನಗೋಸ್ಕರ. ನನಗ್ಯಾಕೋ ಶೌರ್ಯ? ಯಾವ ಕಷ್ಟ ಬಂದರೂ ನನಗೂ ಕಲ್ಯಾಣಿಗೂ ಜೊತೆಯಾಗಿರೋದಕ್ಕೆ ನಿನಗೋಸ್ಕರ ಇದನ್ನು ತಗೊಂಡು ಬಂದೆ. ಇದು ನನ್ನ ಚಿಕ್ಕ ಕಾಣಿಕೆ. ಬೇಡ ಅನ್ಬೇಡಮ್ಮ, ಪ್ಲೀಸ್. ತಗೊಳಮ್ಮ. ಅಪ್ಪ, ಇದು ನಿನಗೆ. ಥ್ಯಾಂಕ್ ಯು. ಅಮ್ಮ, ತಗೋ, ಇದು ನಿನಗೆ. ನನ್ಗೇನು ಬೇಕಾಗಿಲ್ಲ. ಎಲ್ರಿಗೂ ಕೊಟ್ಟಿಯಲ್ಲ, ಸಾಕು ಬಿಡು. ಎಲ್ಲದನ್ನು ಹೀಗೆ ತಪ್ಪು ತಿಳ್ಕೊಂಡ್ರೆ ಹೇಗೆ? ಅವರು ಎಷ್ಟು ಪ್ರೀತಿಯಿಂದ 10 ಸೀರೆನಲ್ಲಿ ಒಂದನ್ನ ಚೂಸ್ ಮಾಡಿ ಅದನ್ನ ನಿಮ್ಗೋಸ್ಕರ ತಂದಿದ್ದಾರೆ. ಬೇಡ ಅನ್ಬೇಡಿ ಅತ್ತೆ, ಆಫೀಸರ್ಗೆ ನೋವಾಗತ್ತೆ. ತಗೊಳಮ್ಮ, ಪ್ಲೀಸ್. ಅತ್ತೆ, ಇಷ್ಟು ದಿನ ನೀವು ಏನೆಲ್ಲ ಹೇಳಿದ್ರು ಒಂಟಿಯಾಗಿ ನನ್ನ ರೂಮಲ್ಲಿ ಕುತ್ಕೊಂಡು ನೋವು ಪಡ್ತಾ ಇದ್ದೆ. ಈಗ ನೀವು ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು ನನಗೆ ಬೇಜಾರಾಗಲ್ಲ. ಯಾಕಂದ್ರೆ ಆಫೀಸರ್ ನನಗೆ ನೆರಳಾಗಿದ್ದಾರೆ. ಅದಕ್ಕೆ ಚಿಕ್ಕಪ್ಪ, ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಚಿಕ್ಕಮ್ಮ, ಚಿಕ್ಕಮ್ಮ, ನಮ್ಮ ವಿಡಿಯೋ ನಿನಗೆ ಹೇಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ. ಮನೆಯಿಂದ ಹೊರಗಡೆ ಕಾಲಿಡ್ದೇ ಇರೋ ನಿಮಗೆ ಹೊರಗಡೆಯಿಂದ ನಮ್ಮ ಇನ್ಫಾರ್ಮೇಶನ್ ನಿಮಗೆ ಯಾರು ಕಳಿಸ್ತಿರಬಹುದು? ನನಗೆ ಗೊತ್ತು, ಇದು ಸಂಪದಂದೇ ಕೆಲಸ. ನೋಡು ಚಿಕ್ಕಮ್ಮ, ಆ ಸಂಪದನ ಮೇಲೆ ಪೊಲೀಸ್ ಕಣ್ಣಿಟ್ಟಿದ್ದಾರೆ. ನೀನೇನಾದ್ರೂ ತಿಳ್ಕೋಬೇಕು ಅಂತ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರು ಸಾಕು. ನಾಳೆ ಅವಳು ಸಿಕ್ಕಾಕೊಂಡಾಗ ನೀನು ಕೂಡ ಅವಳ ಕಡೆಯವಳೆ ಅಂತ ನಿನ್ನೂ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೆ ಪೊಲೀಸವರು. ಆಗ ಆಫೀಸರ್ ಕೂಡ ನಿನ್ನ ಕಾಪಾಡೋಕ್ ಬರಲ್ಲ. ಆ ಕೆಲಸ ಏನೋ ಮಾಡಿದ್ರೆ ದರಿದ್ರ ದೂರ ಆಗುತ್ತಮ್ಮ. ಹೋಗಿ ತನ್ನ ತಮ್ಮನ ಜೊತೆಗೆ ಹಾಯಾಗಿ ಜೈಲಲ್ಲಿ ಕೂತ್ಕೋತಾಳೆ. ಇಲ್ಲಿದ್ದು ಈ ಕೆಲ್ಸಕ್ಕೆ ಬರ್ದೇ ಇರೋ ಚೇಷ್ಟೆ ಮಾಡಿ ನಮಗೆ ನೋವು ಕೊಡೋ ಬದಲು ತಮ್ಮ ತಮ್ಮ ಅಂತ ಕನ್ವರ್ಸ್ತಾ ಇರ್ತಾಳಲ್ವಾ. ಏನೋ ಒಂದ್ ಮಾಡಿ ಕರ್ಕೊಂಡು ಹೋಗಿ ಒಳಗಡೆ ಹಾಕಿ ಅವನ ಜೊತೆನೆ ಬಿದ್ದಿರ್ತಾಳೆ. ಸರಿ ಬಿಡಿ ಚಿಕ್ಕಪ್ಪ, ಚಿಕ್ಕಮ್ಮಂಗೇನೋ ಗೊತ್ತಾಗೋದಿಲ್ಲ. ಅವ್ರು ಏನೋ ಹೇಳ್ತಾರೆ, ಕುರುಡಿ ಥರ ಇವರು ನಂಬ್ತಾರೆ. ಇವ್ರಿಗೆ ಅರ್ಥ ಆಗೋ ಹಾಗೆ ನಾವೇ ಹೇಳಬೇಕು. ಶೌರ್ಯ, ಕಲ್ಯಾಣಿಗೋಸ್ಕರ ಚೈನ್ ತಂದಿದ್ದೀನಿ ಅಂದೆ ಅಲ್ವಾ? ಹೌದು ಅಜ್ಜಿ. ಶುಭವಾಗ್ಲಿ ಅಂತ ತಗೊಂಡ್ಬಂದಿದ್ಯಾ. ನಿನ್ ಕೈಯಾರೆ ಅವಳ ಕತ್ತಿಗೆ ಹಾಕ್ಬಿಡಪ್ಪ.
ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಅಷ್ಟಕ್ಕೂ ಏನ್ ನೋಡಿ ಸಂತೋಷ ಪಡ್ತಾಳೋ ಏನ್ ನೋಡಿ ನೋವು ಪಡ್ತಾಳೋ ಈಗಲೂ ನಂಗೆ ಅರ್ಥನೇ ಆಗ್ತಿಲ್ಲ. ಕಲ್ಯಾಣಿ ತುಂಬಾ ಚೆನ್ನಾಗಿದೆ ಅಮ್ಮ. ಬಂಗಾರಕ್ಕೆ ಬಂಗಾರ ತೊಡಸಿರೋ ಹಾಗಿದೆ. ಅದ್ಗೆ ನೀವು ನನ್ನ ಫೋನ್ನ ನೆಲಕ್ಕೆ ಬಿಸಾಕ್ದಾಗ ಡ್ಯಾಮೇಜ್ ಆಯ್ತು, ಅತ್ತೆ ಬಿಸಾಕ್ದಾಗ ಪೀಸ್ ಪೀಸ್ ಆಗೋಯ್ತು. ನಿನ್ ಸಂಕಟ ನಿಂದು, ನನ್ ಸಂಕಟ ನಂದು. ನಿನ್ ಫೋನ್ ಒಡೆದೋಯ್ತು, ಇಲ್ಲಿ ನನ್ನ ಮರ್ಯಾದೆ ಹರಾಜಾಗ್ತಿದೆ. ನಾನ್ ಯಾರ ಹತ್ರ ಹೇಳ್ಕೋಬೇಕು? ಕಲ್ಯಾಣಿಗೋಸ್ಕರ ಸೀರೆ ಬಂಗಾರ ಕೊಡ್ಸಿ ನನ್ನ ಮಗ ನನಗೋಸ್ಕರ ಒಂದೇ ಒಂದ್ ಸೀರೆ ತಂದಿದ್ದಾನೆ. ಅದಕ್ಕೆ ಅಲ್ವಾ ಅದ್ಗೆ ನಾನು ಹೇಳೋದು, ಶೌರ್ಯ ಬದಲಾಗಿದ್ದಾನೆ. ಅಲ್ಲ ಅಲ್ಲ, ಕಲ್ಯಾಣಿನೇ ಬದಲಾಯಿಸಿದಾಳೆ. ಆದ್ರೂ ಇಷ್ಟೆಲ್ಲ ಬದಲಾಗ್ತಾನೆ ಅನ್ಕೊಂಡಿರ್ಲಿಲ್ವೇ? ಪಾಪ, ನಮಗ್ ಸೀರೆ ತಗೊಂಡ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆತ್ತ ತಾಯಿ ನಿಮಗಿಂತ ಹೆಚ್ಚಾಗ ಕಲ್ಯಾಣಿನ ನೋಡ್ಕೋತಾನ. ನಿಮಗ್ ಸಾಕು ಅಂತ ಒಂದೇ ಒಂದ್ ಸೀರೆ ತಂದು ಕಲ್ಯಾಣಿಗೆ ಬಂಗಾರ ಚೈನ್ ಕೊಡಿಸ್ತಾನ. ಲಾಭ ಇಲ್ವೇ? ಕಲ್ಯಾಣಿ ಮೇಲೆ ನನ್ನ ಮಗನಿಗಿರೋ ಪ್ರೀತಿ ಕಡಿಮೆ ಆಗೋ ಹಾಗೆ ಏನಾದ್ರೂ ಒಳ್ಳೆ ಐಡಿಯಾ ಇದ್ರೆ ಹೇಳು. ಹಾಗಾದ್ರೆ ಅದ್ಗೆ ನನ್ನ ಹತ್ರ ಯಾವತ್ತಿಂದನೂ ಒಳ್ಳೆ ಐಡಿಯಾ ಇದೆ. ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಇದ್ದೆ. ಏನದು? ಗಂಡ ಹೆಂಡತಿನ ಬೇರೆ ಮಾಡ್ಬೇಕು ಅಂದ್ರೆ ಅನುಮಾನನ್ ಮೀರ್ಸೋ ಆಯುಧ ಇನ್ನೊಂದಿಲ್ಲ. ಅದ್ ಯಾವಾಗ ಬರುತ್ತೆ? ಅವರಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದಾಗ. ಮೂರನೇ ವ್ಯಕ್ತಿನ? ಯಾರದು? ಇವಾಗಿಲ್ಲ, ನಾವು ಕರ್ಸೋಣ. ಯಾರನ್ನ? ಅಯ್ಯೋ ಅತ್ತಿಗೆ, ನೀವು ಮತ್ತೆ ಇಷ್ಟೊಂದು ಅಮಾಯಕಿ ಆದ್ರೆ ಹೇಗತ್ಗೆ? ಒಂದು ಹುಡುಗಿನ ಕರ್ಸೋಣ. ಆ ಹುಡುಗಿ ಹೇಗಿರ್ಬೇಕು ಅಂದ್ರೆ, ಹೆಣ್ಣಿನ ಕಡೆ ಕಣ್ಣೆತ್ತಿ ನೋಡ್ದಿರೋರು ಕೂಡ ಕಣ್ ದೊಡ್ಡ ಮಾಡಿ ನೋಡ್ಬೇಕು. ಅಂದ್ರೆ ನನ್ನಷ್ಟು ಅಂದವಾಗಿರ್ಬೇಕು. ಛೀ, ಬಾಯ್ ಮುಚ್ಚೆ. ನಾನೇನೋ ಐಡಿಯಾ ಹೇಳೆ ಅಂದ್ರೆ ಇಷ್ಟು ಮನೆ ಹಾಳು ಐಡಿಯಾ ಹೇಳ್ತೀಯಾ? ಹೋಗೆ ಅವಳಿಗೆ. ಈ ಮನೆಗೆ ಅವ್ರ ಕಡೆಯವ್ರನ್ನ ಕರ್ಸೋಕ್ ಅವಕಾಶ ಕೊಡ್ಸಿದ್ರೆ ಉಳ್ದಿದ್ದ ಆ ಹುಡುಗಿ ನೋಡ್ಕೋತಾಳೆ ಅಂತ ನನ್ನ ತಮ್ಮ ಹೇಳ್ದ. ಆದ್ರೆ ಅತ್ಗೆ ನನ್ನ ಮಾತು ಕೇಳ್ತಿಲ್ವೇ? ಆಫೀಸರ್, ತಗೊಳ್ಳಿ ಹಾಲು. ಇದೇನ್ ಕಲ್ಯಾಣಿ, ಸಕ್ಕರೆ ಹಾಕೋದನ್ನ ಮರ್ತ್ಬಿಟ್ಯಾ? ಇಲ್ಲ ಆಫೀಸರ್, ಹಾಕಿದ್ದೀನಿ. ಹಾಕಿರೋ ಹಾಗೆ ಇಲ್ಲ, ಬೇಕಾದ್ರೆ ನೋಡು. ಒಂದ್ಸಲ ಕುಡಿದ್ಕೊಡು ಅಂತ ಹೇಳ್ಬೋದಲ್ಲ? ಹಬ್ಬಬ್ಬಾ, ಅರ್ಥ ಆಯ್ತಾ? ಗಂಡನಿಗೆ ಕೊಡೋ ಹಾಲಲ್ಲಿ ಅಮೃತ ಹಾಕಿ ಕೊಡ್ಬೇಕೆ ಹೊರತು ಈ ಥರ ಸಕ್ಕರೆ ಹಾಕ್ತಾರ? ಹಾಗಂತ ಗಂಡನ್ ಕೊಡೋದನ್ನ ಎಂಜಲ್ ಮಾಡ್ಕೊಡ್ತಾರಾ? ಚೀಚಿ, ಎಂಜಿಲು ಅಂತ ಅಸಹ್ಯ ಪಡಬಾರ್ದು. ಹೆಂಡತಿ ತುಟಿ ಮೇಲಿನ ಅಮೃತ ಅಭ್ಯಾಸ ಆಗಿರೋರ್ಗೆ ಅದು ಎಂಜಿಲಲ್ಲ, ಅಮೃತ. ಅಂದ್ರೆ ನಿಮಗ್ ಕೊಡೋ ಹಾಲನ್ನ ನನ್ ತೊಟ್ಟಿಗೆ ತಾಕ್ಸಿ ಕೊಡ್ಬೇಕು ಅಂತೀರಾ? ಆಗ್ಲೇ ಅಲ್ವಾ ಅಮೃತ ಹಾಲಿಗೆ ಬರೋದು. ಮತ್ತೆ ಈ ಅಮೃತಕ್ಕೆ ಇಷ್ಟು ದಿನ ಹೇಗ್ ದೂರ ಇದ್ರಿ ಆಫೀಸರ್? ಇರ್ಬೇಕಾಗಿ ಬಂತು ಕಲ್ಯಾಣಿ. ಸರಿ ಬಿಡು, ಈಗ ಟಾಪಿಕ್ ಯಾಕೆ? ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಆಫೀಸರ್, ಏನಿದು? ಇದನ್ನೇ ಪ್ರೀತಿ ಅಂತಾರೆ. ಅಡ್ವಾನ್ಸ್ಡ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ರೊಮ್ಯಾನ್ಸ್ ಅಂತಾನೂ ಕರೀತಾರೆ. ತುಂಬಾ ಮಾತಾಡೋದು ಕಲ್ತಿದ್ದೆ.
ನನಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಫೀಸರ್. ಗಂಡನಿಗೆ ಥ್ಯಾಂಕ್ಸ್ ಹೇಳ್ತಾರಾ? ಮತ್ತೆ ಪ್ರೀತಿಯಿಂದ ಕೊಟ್ಟಾಗ ಪ್ರೀತಿ ಬಗ್ಗೆನೇ ಹೇಳಬೇಕು. ಹಾಗಾ? ಹಾಗಾದ್ರೆ ನನಗೆ ಅಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಐ ಲವ್ ಯು ಆಫೀಸರ್. ಇದು ಹೀಗೆ ಹೇಳಬೇಕು. ಮಾತಾಡೋದನ್ನ ನಿಲ್ಲಿಸ್ಬಿಟ್ರು ನಾನು ಕೇಳಿಸ್ಕೊತಿದ್ದೀನಿ ಅಂತ ಗೊತ್ತಾಗೋಯ್ತಾ? ಲೇ, ಗಂಡ ಹೆಂಡತಿ ಇಬ್ರು ಏನ್ ಮಾತಾಡ್ಕೋತಿದ್ದಾರೆ ಅಂತ ಕದ್ದು ಕೇಳಿಸ್ಕೊತಾ ಇದ್ಯಾ? ನಡಿ. ಅದಲ್ಲ ಬಾ. ಅದಲ್ಲ ರೀ. ಅವನು ನೋಡ್ರಿ, ಅವಳು ಎಂಜಲ್ ಮಾಡಿ ಹಾಲು ಕೊಟ್ರೆ ಅವನಿಗಿಷ್ಟ ಅಂತೆ. ಅವಳ ಹತ್ರ ಬೇಡ್ಕೋತಾ ಇದ್ದಾನೆ. ಮತ್ತೆ ನನ್ಗೂ ಇಷ್ಟನೇ. ಏನ್ ಮತ್ತೆ ಕೊಡ್ತೀಯಾ? ಏನ್ ಕೊಡೋದು? ಸಾಕ್, ಸುಮ್ನೆ ಇರ್ರಿ. ಎಂಜಲು ನೆನ್ಪು ಮಾಡಿದ್ಮೇಲೆ ಅರ್ಜೆಂಟಾಗಿ ಎಂಜಲು ಬೇಕು ಅನ್ಸ್ತಿದೆ. ಅಯ್ಯೋ ಅಮ್ಮ, ಬಾ. ಇದ್ಯಾವ ತರ ಸರ್ಸಾನೆ? ಜೋರಾಗಿ ಬಿದ್ದಿದ್ರೆ ಸಿನಿಮಾದಲ್ಲಿ ರೌಡಿಗಳು ಹಾಗೆ ಡೋರ್ ಹೊಡ್ಕೊಂಡು ಆ ಕಡೆ ಬೀಳ್ತಾ ಇದ್ದೆ. ಆ ಕಲ್ಯಾಣಿ ನನ್ ಮಗನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ ಅಂತ ನಾನ್ ಬೇಜಾರ್ ಮಾಡ್ಕೋತಾ ಇದ್ರೆ ಮಧ್ಯದಲ್ಲಿ ನಿಮ್ ಗೋಳೇನ್ರಿ? ಅವ್ರ ಬಗ್ಗೆ ಯಾಕೆ? ನೀನ್ ನನ್ನ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡು. ಚಿಚಿ, ನೀವೇನ್ ಇನ್ನು 16 ವರ್ಷದ ಹುಡುಗ ಅನ್ಕೊಂಡಿದ್ದೀರಾ? ಟ್ರೈ ಮಾಡಿ ನೋಡು. ಯೋಚನೆ ಮಾಡು. ಮೊದ್ಲೇ ಕರೆಂಟು ಇಲ್ಲ. ಯಾವಾಗ್ಲೂ ಬರೋ ಕರೆಂಟ್ನ ಹುಷಾರಾಗಿ ಉಪಯೋಗಿಸ್ಕೋಬೇಕು. ನಿಮ್ಮನ್ನ ದಮ್ಮು 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 ಬೇಡ ಕಣೆ, ಬೇಡ. ಬಾಲಾಜಿ ಬಾ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಏನ್ ಚಿಕ್ಕಪ್ಪ, ಚಿಕ್ಕಮ್ಮ ಇನ್ನೂ ಎದ್ದಿಲ್ವಾ? ಅವಳು ಬೆಳಿಗ್ಗೆನೆ ಎದ್ರೆ ನಾನ್ ಹೀಗೆ ಯಾಕಿರ್ತೀನಮ್ಮ? ಬೆಳಿಗ್ಗೆನೆ ಏಳ್ಸಿ ಕಾಫಿ ಮಾಡಿಸ್ಕೊಳ್ಳೋ ಗಂಡ ಆಗಿಲ್ದ ಹೋಗಿದ್ದಕ್ಕೆ ಸರಿ ಹೋಯ್ತು. ಬೇಕಾದ್ರೆ
ನನ್ನ ಹತ್ರನೇ ಕಾಫಿ ಮಾಡಿಸ್ಕೊಂಡು ಕುಡ್ದು ಹೇಳು ಅಂತವಳು ಅವಳು. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಚಿಕ್ಕಮ್ಮ ಮಾಡೋ ಕೆಲಸ ಆದ್ರೂ ಏನಿದೆ, ನಾವಿದೀವಲ್ಲ. ಕಾಫಿ ಏನಾದ್ರೂ ಬೇಕಿತ್ತ ಚಿಕ್ಕಪ್ಪ? ಇಲ್ಲ ಬಿಡಮ್ಮ, ಈಗೇನ್ ಬೇಡ. ನೀನ್ ರಂಗೋಲಿ ಹಾಕು. ನೀನ್ ಬಾ ಬಾಲಾಜಿ. ಪಲ್ಲವಿ, ಪಲ್ಲವಿ, ನಾನೇ ಕಣೆ. ನೀವು ಅತ್ತಿಗೆ ಹೇಳ್ತಿದ್ದ ಹಾಗೆ ಕಾಣಿಸಿದ್ದಕ್ಕೆ ನನ್ನ ರೂಮಲ್ಲಿ ಯಾಕಿದ್ದೀರಾ ಅನ್ಕೊಂಡೆ. ಏನ್ ಅನ್ಕೊಂಡ್ಯೆ? ಬೆಳಿಗ್ಗೆ ಬೆಳಿಗ್ಗೆ ದೆವ್ವ ಏನಾದ್ರೂ ಬರುತ್ತಾ? ನನ್ಗೆ ಅದೇ ಅನ್ನಿಸ್ತು ಅತ್ತಿಗೆ. ಅಪ್ಪಾ, ಈಗ ನಿನ್ ಬಯ್ಯೋ ತಾಳ್ಮೆ ನನ್ಗಿಲ್ವೇ? ಇಲ್ಲಿ ನೋಡು, ನಿನ್ನೆ ಒಂದು ಮನೆ ಹಾಳು ಐಡಿಯಾ ಹೇಳಿದ್ಯಲ್ಲ, ರಾತ್ರಿಯಿಂದ ಅದನ್ನೇ ಯೋಚಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಮತ್ತೆ ಹೇಳು. ನಾನೇನ್ ಹೇಳ್ದೆ ಅತ್ತಿಗೆ? ಅಪ್ಪ, ನಿನ್ನೆ ಅಷ್ಟೇ ಹೇಳಿದ್ಯಲ್ಲೇ, ಅಷ್ಟ್ ಬೇಗ ಹೇಗ್ ಮರಿತೀಯಾ? ಅದೇ ಆ ಮೂರನೇ ವ್ಯಕ್ತಿ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರೆ. ಹಾ, ನೆನ್ಪಾಯ್ತು ಅತ್ತಿಗೆ. ಅದೇ ಅತ್ತಿಗೆ, ಶೌರ್ಯ ಕಲ್ಯಾಣಿ ಇಬ್ರನ್ನ ಬೇರೆ ಮಾಡ್ಲಿಲ್ಲ ಅಂದ್ರೆ ಲಾಭ ಇಲ್ಲ ಅನ್ಕೊಂಡ್ವಿ ಅಲ್ವಾ? ಅವರಿಬ್ರನ್ನು ಬೇರೆ ಮಾಡ್ಬೇಕು ಅಂದ್ರೆ ಶೌರ್ಯನ್ ಮೇಲೆ ಆ ಕಲ್ಯಾಣಿಗೆ ಅನುಮಾನ ಶುರುವಾಗ್ಬೇಕು. ಹಾಗ ಅನುಮಾನ ಶುರು ಆಗ್ಬೇಕಂದ್ರೆ ಅವರಿಬ್ಬರ ಮಧ್ಯೆ ಒಂದು ಹುಡುಗಿ ಬರ್ಬೇಕು. ಅದೇ ನಾನು ಹೇಳಿದ ಐಡಿಯಾ.